ಹಲೋ ಗೈಸ್, ಸುಮ್ಮನೆ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಆಯ್ತಾ. ವಾಕ್ ಮಾಡುವಾಗ ಒಂದು ಅದ್ಭುತವಾದ ಒಂದು ದೃಶ್ಯ ಕಣ್ಣಿಗೆ ಬೀಳ್ತು. ಏನಪ್ಪಾ ಅದು ಅಂದ್ರೆ, ಎಲ್ಲರೂ ನೋಡಿರ್ತೀರ, ಗಮನಿಸಿರ್ತೀರ, ಒಂದು ಪುಷ್ಪ ಬ್ರಹ್ಮ ಕಮಲ, ಅದ್ರ ಹೆಸರು ಬ್ರಹ್ಮ ಕಮಲ ಅಂತ. ಅದು ವರ್ಷಕ್ಕೆ ಒಂದು ಬಾರಿ ಅಥವಾ 2 ಬಾರಿ ಮಾತ್ರ ಹೂವನ್ನ ಬಿಡುತ್ತೆ. ಓಕೆ, ಅದ್ರ ವಿಶೇಷತೆಗಳು. ಆಮೇಲೆ ಹಿಂಗೆ ಸುಮ್ಮನೆ ವಾಕ್ ಮಾಡ್ತಾ ಇರುವಾಗ ನಮ್ಮ ಮನೆ ಹತ್ರ ಪಾಟಲ್ಲಿ ಬ್ರಹ್ಮ ಕಮಲ ಏನ್ ಹೇಳ್ತಾರೆ ಅರಳಿತ್ತು. ಓಕೆ, ಅದ್ರ ವಿಶೇಷಗಳನ್ನ ನಾನು ತಿಳಿಸ್ಬೇಕು ಅಂತ ಅನಿಸ್ತು ನನ್ನ ಚಾನಲ್ ಅಲ್ಲಿ. ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ. ಮತ್ತೆ ಆ ಪುಷ್ಪನ ತೋರಿಸ್ತಾನೆ ಅದ್ರ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿದೆ. ಹಿಂಗೆ ವಾಕ್ ಮಾಡ್ತಾ ಇರುವಾಗ ಇಲ್ಲಿ ಸಿಕ್ತು ನೋಡಿ. ಇದನ್ನ ಆಕ್ಚುಲಿ ಟಚ್ ಮಾಡಬಾರ್ದು, ಆದ್ರೂ ನಿಮಗೆ ತೋರಿಸೋ ಉದ್ದೇಶದಿಂದ ಟಚ್ ಮಾಡ್ತಾ ಇದೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಜಸ್ಟ್ ವೈಟ್. ಓಕೆ ಗೈಸ್, ನಾನು ಅವಾಗಲೇ ತಿಳಿಸಿರೋ ಪ್ರಕಾರ ಬ್ರಹ್ಮ ಕಮಲ ಅನ್ನೆಲ್ಲ ಇದೆ ನೋಡಿ, ಇಲ್ಲೇ ಇದೆ. ಈ ಹೂವಿಗೆ ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ಅದರದೇ ಆದ ಒಂದು ವಿಶೇಷವಾದ ಸ್ಥಾನ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ, ಇದು ರಾತ್ರಿ ಮಾತ್ರ ಅರಳೋ ಅಂತ ಪುಷ್ಪ ಇದು. ಇದು ಕೇವಲ ವರ್ಷದಲ್ಲಿ ಒಂದು 2 ಬಾರಿ ಅಥವಾ 3 ಬಾರಿ ಆತರ ಅರಳುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಪುಷ್ಪ ಬಂದು ನೈಟ್ ಒಂದು 11 o'clock ಅರಳಿದ್ರೆ ಮಾರ್ನಿಂಗ್ 6 o'clock ಅಷ್ಟರಲ್ಲಿ ಅದು ಬಾಡಿ ಇರುತ್ತೆ. ಇದು ಇದರ ವಿಶೇಷ. ಓಕೆ, ಇನ್ನ ಪೌರಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ, ಇದನ್ನ ಬ್ರಹ್ಮನ ಒಂದು ಸೃಷ್ಟಿಯ ಇದು ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ ಒಂದು ಹೂವು, ಬ್ರಹ್ಮನಿಗೆ ಇಷ್ಟವಾಗಿರುವಂತ ಹೂವು ಅಂತ ಹೇಳಲಾಗುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಗಣೇಶನ ಒಂದು ಶಿವ ಬಂದು ಗಣೇಶನ ರುಂಡವನ್ನ ಕತ್ತರಿಸಿ ಹಾಕಿದಾಗ ಅದನ್ನ ಮತ್ತೆ ಜೋಡಣೆ ಮಾಡೋ ಸಮಯದಲ್ಲಿ ಈ ಒಂದು ಪುಷ್ಪದಿಂದನೇ ಒಂದು ಏನ್ ಹೇಳ್ತಾರೆ, ನೀರ್ನ ಇದು ಮಾಡಿರ್ತಾರೆ ಅಂತ, ಬ್ರಹ್ಮ ಒಂದು ನೀರ್ನ ಸಿಂಪಡಣೆ ಮಾಡಿರ್ತಾರೆ ಅನ್ನೋದು ಈ ಒಂದು ಪುಷ್ಪದ ವಿಶೇಷ ಆಗಿರುತ್ತೆ. ಮತ್ತೆ ಇದನ್ನ ಅರಳೋ ಸಮಯದಲ್ಲಿ, ಅಂದ್ರೆ ಇದೇನು ಇದಾಗುತ್ತಲ್ಲ ಹೂವು ಅರಳೋ ಸಮಯದಲ್ಲಿ ಇದನ್ನ ನೋಡಿದ್ರೆ ತುಂಬಾ ಅದೃಷ್ಟದ ಸಂಕೇತ ಅಂತ ಕೂಡ ಹೇಳ್ತಾರೆ. ಮತ್ತೆ ಇನ್ನು ಆಯುರ್ವೇದದಲ್ಲಿ ಬಂದ್ರೆ, ಈ ಒಂದು ಪುಷ್ಪದ ಏನ್ ಹೇಳ್ತಾರೆ ಸ್ಮೆಲ್ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳಲಾಗುತ್ತೆ. ಈ ಹೂವಿನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇದು ಒಂದು ಹಿಮಾಲಯದ ಒಂದು ತಪ್ಪಲಿನಲ್ಲಿ ಯಥೇಚ್ಛವಾಗಿ ಬೆಳೆಯುವಂತ ಒಂದು ಪುಷ್ಪ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಮೀನ್ಸ್ ನಮ್ಮ ದಕ್ಷಿಣ ಭಾಗದಲ್ಲೂ ಕೂಡ ಇದನ್ನ ನೋಡ್ಬೋದು. ಈ ಹೂವು ಬೆಳೆಸ್ತಾರೆ, ಅಂದರೆ ಒಂದು ಆರ್ಟಿಫಿಷಿಯಲ್ ಇದಾಗಿ ಮನೆಗಳಲ್ಲಿ ಬೆಳೆಸೋದಕ್ಕೆ ಇದು ಮಾಡಿದ್ದಾರೆ. ಬಟ್ ಇದು ಒಂದು ಶುಭದ ಸಂಕೇತ. ಇದನ್ನು ಅರಳೋದನ್ನು ನೋಡಿದರೆ, ಆಮೇಲೆ ಈ ಅರಳೋ ಸಮಯದಲ್ಲಿ ನೀವು ಅದರ ಮುಂದೆ ನಿಂತು ಏನಾದರೂ ಬೇಡ್ಕೊಂಡ್ರೆ, ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಾರ್ಥನೆ ಮಾಡ್ಕೊಂಡು ನೀವು ಒಂದು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದು ಈಡೇರುತ್ತೆ, 100% ಈಡೇರುತ್ತೆ ಅನ್ನೋದು ಒಂದು ಇದ್ರದ್ದು ಹಿನ್ನೆಲೆ ಆಗಿದೆ. ಮತ್ತು ಇದನ್ನು ನಾನು ಆವಾಗಲೇ ಹೇಳಿರೋ ಪ್ರಕಾರ ಹಿಮಾಲಯ ಒಂದು ಹತ್ತಿರದಲ್ಲಿ ಬೆಳೆಯುವಂಥ ಪ್ರದೇಶಗಳಲ್ಲಿ ಬೆಳೆಯುವಂಥ ಪುಷ್ಪ ಆಗಿರೋದ್ರಿಂದ ಇದನ್ನು ಉತ್ತರ ಪ್ರದೇಶ, ಅಂದರೆ ಉತ್ತರದ ರಾಜ್ಯಗಳಲ್ಲಿ, ಅಂದರೆ ಯಾವುದಪ್ಪ ಅದು, ಉತ್ತರಾಖಂಡ, ಸ್ಟೇಟ್ ಹೆಸರು ಉತ್ತರಾಖಂಡ ರಾಜ್ಯದ ರಾಜ್ಯ ಪುಷ್ಪ ಅಂತ ಕೂಡ ಈ ಪುಷ್ಪನ ಕರೆಯಲಾಗುತ್ತೆ. ಇದರ ಎಲೆಗಳು ಕೂಡ ಆಯುರ್ವೇದಿಕ್ ಇದರಲ್ಲಿ ಕೆಮ್ಮಿಗೆ ಮತ್ತು ಇದಕ್ಕೆಲ್ಲ ಬಳಸಲಾಗುತ್ತೆ. ಉಸಿರಾಟ ತೊಂದರೆ ಇದ್ದರೆ, ಬ್ರೀತಿಂಗ್ ಇಶ್ಯೂಸ್ ಇದ್ದರೆ ಅದನ್ನು ಕೂಡ ಇದನ್ನು ಬಳಸಲಾಗುತ್ತೆ. ಒಟ್ಟಾರೆ ಹೇಳೋದಾದರೆ, ಈ ಬ್ರಹ್ಮಕಮಲ ಒಂದು ಪುಷ್ಪ ಅಲ್ಲದೆ ಇದು ಒಂದು ಭಕ್ತಿ, ಪಾವಿತ್ರತೆ ಮತ್ತು ನಿಸರ್ಗದ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಪುಷ್ಪಗಳು ನಿಮಗೆ ಎಲ್ಲ ಕಾಲಕ್ರಮಗಳು ನೋಡೋಕೆ ಸಿಗ್ತವೆ, ಆದರೆ ಇದು ವರ್ಷದಲ್ಲಿ 2 ರಿಂದ 3 ಬಾರಿ ಅಷ್ಟೇ ನಿಮಗೆ ಈ ಪುಷ್ಪ ಅರಳೋದು. ಅದನ್ನ ನೋಡೋದೇ ಒಂದು ಅದೃಷ್ಟ. ಓಕೆ, ಆದ್ರಿಂದ ದಯವಿಟ್ಟು ಇದು ಎಷ್ಟೋ ಜನಕ್ಕೆ ನೋಡೋ ಅದೃಷ್ಟ ಕೂಡ ಸಿಕ್ಕಿರಲ್ಲ. ಯಾರಿಗೆಲ್ಲ ನೋಡಬೇಕು ಅಂತ ಅನ್ಸುತ್ತೆ, ಅಥವಾ ನಮ್ಮ ಚಾನಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ. ಓಕೆ, ಒಂದು ಅಪರೂಪದ ಒಂದು ಪುಷ್ಪ ಅಂತಾನೆ ಹೇಳ್ಬೋದು.
ತುಂಬಾ ಚೆನ್ನಾಗಿದೆ. ಇವನ್ ನಾನು ಇವತ್ತು ನೋಡಿದ್ದು ಕೂಡ ನನ್ನ ಅದೃಷ್ಟ ಅಂತ ನಾನು ಭಾವಿಸಿದೀನಿ. ನಿಮಗೇನ್ ಅನ್ಸುತ್ತೆ ಈ ಪುಷ್ಪದ ಬಗ್ಗೆ? ನಿಮಗೇನಾದ್ರು ತುಂಬಾ ಇನ್ಫಾರ್ಮೇಶನ್ಸ್ ಏನಾದ್ರು ಗೊತ್ತಿದ್ರೆ, ಇದಕ್ಕಿಂತ ಹೆಚ್ಚಾಗಿ ಇನ್ಫಾರ್ಮೇಶನ್ಸ್ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ವಿಡಿಯೋ ಮಾಡುವಾಗ ನಾನು ಕೂಡ ಅದನ್ನ ಹ್ಯಾಡ್ ಮಾಡ್ಕೊಂತೀನಿ. ನೋಡಿ, ಇದು ನಾಳೆ ತುಂಬಾ ಅದೃಷ್ಟ ಅನ್ಸುತ್ತೆ. ಒಂದು ಅರಳಿರೋ ಹೂ ಕೂಡ ಇದೆ, ಮತ್ತೆ ಇನ್ನೊಂದು ಮೊಗ್ಗು ಕೂಡ ಸಿಕ್ಕಿದೆ. ಓಕೆ, ಥ್ಯಾಂಕ್ಸ್ ಗಾಡ್. ಪ್ರಕೃತಿಯ ಇದ್ರ ಮುಂದೆ ಯಾವುದು ಇಲ್ಲ ಅಂತಾರೆ. ನೋಡಿ, ಇಲ್ಲೊಂದು ಮೊಗ್ಗು ಇದೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಮೊಗ್ಗಿದೆ. ತುಂಬ ಚೆನ್ನಾಗಿದೆ. ನಿಮಗೇನು ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಒಂದು ವಿಶೇಷವಾದ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ನೋಡಿ, ಇದು ನಮ್ಮ ಪುಟ್ಟದಾಗಿರೋ ಒಂದು ಮನೆ ಹತ್ರ ಇಟ್ಕೊಂಡು ಗಾರ್ಡನ್ ಇದೆ. ಓಕೆ, ಬೆಳೆದಿರೋ ಅಂಥ ಸಸ್ಯ ಇದು ಬ್ರಹ್ಮ. ನಿಮಗೇನು ಅನಿಸ್ತಾ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್, ಟೇಕ್ you.